स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂತ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಮಸ್ಕರಿಸಿ, ಅದೇ ರೀತಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇನ್ನು ಜೂನ್ 4 ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನು RCB ಗೆಲುವಿನ ವಿಜೃಂಭಣೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಅವರ ವೈಯಕ್ತಿಕ ಪ್ರತಿಷ್ಠೆಗಾಗಿ ಏನು ಕಾಲ್ತುಳಿತಕ್ಕೆ ಸಿಕ್ಕು 11 ಯುವಕರ ಏನು ಪ್ರಾಣವನ್ನು ಕಳೆದುಕೊಂಡರು, ಅದರ ವಿರುದ್ಧ ಮತ್ತು ಕಾಂಗ್ರೆಸ್ನ ದುರಾಡಳಿತ ವಿರುದ್ಧ ಖಂಡಿಸಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಆದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಕಾಲ್ತುಳಿತಕ್ಕೆ ಸಿಕ್ಕು ಜೀವನ ಕಳೆದುಕೊಂಡವರು 11 ಜನ ಅಂತೇನು ಹೇಳಿ ಮಾಹಿತಿ ಕೊಡ್ತಾರ. ಅದು ನನ್ನ ಪ್ರಕಾರ ಅದು 11 ಜನ ಅಲ್ಲ, 33 ಜನ ಅವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ. ಇವತ್ತು 11 ಯುವಕರು ಪ್ರಾಣವನ್ನು ಕಳೆದುಕೊಂಡು ನಮ್ಮ ಮುಂದಿಲ್ಲ, ಆದರೆ 11 ಯುವಕರ ತಂದೆ ತಾಯಿಗಳು ಇವತ್ತು ಸತ್ತು ಇದ್ದ ಹಾಗೆ, ಅವರು ಕೂಡ ಇವತ್ತು ಸತ್ತಾಗಿನೇ. ಯಾಕಂದ್ರೆ ಮಕ್ಕಳ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಹೃದಯ ಇಲ್ಲ, ಇವರಿಗೆ ಗೊತ್ತಾಗೋದಿಲ್ಲ. ಇವರಿಗೆ 11 ಜನ 22 ಜನ ಕೂಡಿ 33 ಜನ ಅವತ್ತು ಜೀವನ ಕಳೆದುಕೊಂಡಿದ್ದಾರೆ. ಒಂದು ಭಾಗ್ಯದಾದ್ರ ಇನ್ನೊಂದು ಭಾಗ ಈ RCB ವಿಜೃಂಭಣೆ ಗೆದ್ದ ದಿನಾನೇ ಇಡೀ ಕರ್ನಾಟಕ ರಾಜ್ಯ ರಾತ್ರಿ ವಿಜೃಂಭಿಸಿದೆ. ಯುವಕರೆಲ್ಲ ಕೋಟಿ ಕೋಟಿ ಯುವಕರು ಇವತ್ತು ರಾಜ್ಯದ ವಿಜೃಂಭಣೆಯನ್ನು ಮಾಡಿದ್ದಾರೆ. ಅವತ್ತು ಇಡೀ ರಾತ್ರಿ ಪೊಲೀಸ್ ಇಲಾಖೆ ಜಾಗೃತಿಯಿಂದ ಯಾವುದೂ ಅನಾಹುತ ಆಗ್ಲಾರದೆ ಯಶಸ್ವಿಯಾಗಿದೆ. ಆದ್ರೆ ಈ ವಿಜೃಂಭಣೆ ಕಾರ್ಯಕ್ರಮ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ತಮಗೆ ಅಧಿಕಾರಿಗಳು ತಮಗೇನು ಹೇಳಿದ್ರ? ಆದ್ರೆ ಇವತ್ತು ವಿಜೃಂಭಣೆಯನ್ನು ಮಾಡಲಿಕ್ಕೆ ಕಾರಣೀಕರ್ತರಾದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಇವತ್ತು ನಿಮ್ಮ ತಪ್ಪಿನಿಂದ ಆದಂತ ಈ ಘಟನೆಗೆ ಇವತ್ತು ಪೊಲೀಸ್ 8 ಅಧಿಕಾರಿಗಳನ್ನೇ ನೀವು ಸಸ್ಪೆಂಡ್ ಮಾಡುವ ಮೂಲಕ ಅವರನ್ನು ಕೂಡ ನೀವು ನೈತಿಕವಾಗಿ ಕೊಲೆಗೈದಿದ್ದೀರಿ. ಇನ್ನು ಸಾಕಷ್ಟು ಯುವಕರು ಇನ್ನು ಟ್ರೀಟ್ಮೆಂಟ್ ನಲ್ಲಿ ಇದ್ದಾರೆ. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ನನಗೊಂದು ಸುಮ್ಮನೆ ನಿನ್ನೆ ರಾತ್ರಿ ಒಂದು ಸಿನಿಮಾದ ವಿಡಿಯೋ ಕ್ಲಿಪ್ ನೆನಪಾಯ್ತು. ಅಂದ್ರೆ ಗುರು ಶಿಷ್ಯರು ಅಂತಕ್ಕಂಥ ಒಂದು ಸಿನಿಮಾದ ಒಂದು ತುಣುಕು. ಆದ್ರೆ ಅದರ ಮೂಲ ಏನಿರ್ಬೋದು, ಆ ಮೂಲಕ್ಕೆ ಹೋಗೋದಿಲ್ಲ. ಅದನ್ನ ಅಷ್ಟಕ್ಕೆ ಸೀಮಿತ ಮಾಡಿ ನೋಡಿದಾಗ ಆ ಗುರು ಶಿಷ್ಯರಂತಕ್ಕಂಥ ಆ ಗುರುವಿಗೆ ಸೇವೆ ಮಾಡ್ತಕ್ಕಂಥ ಒಂದು ಪದ್ಧತಿ, ಆ ಗುರುಗಳನ್ನ ಕಾಲುಗಳನ್ನ ಬುದ್ಧಿಮಾಂದ್ಯ ಶಿಷ್ಯರು ಅವರು ಕಾಲನ್ನು ಹಂಚ್ಕೊಳ್ತಕ್ಕಂಥದ್ದು, ಅವ್ರ ಕಾಲು ಹೊಡಿತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಿಡಿಯೋ ಕ್ಲಿಪ್ ಇದು ಮ್ಯಾಚ್ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿನೂ ಹಂಗದ. ಇವತ್ತು ಈ ಯಾವ ರೀತಿ ಈ ಕ್ಲಿಪ್ ತಮ್ಗೆ ತೋರಿಸ್ತಾ ಇದ್ದೀನಿ, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಏನದ, ಅಲ್ಲಿ ಸಂವಿಧಾನದಲ್ಲಿ ಬಹಳ ವಿಶೇಷವಾದಂತದ್ದು ಅಂದ್ರ ಅಲ್ಲಿ ಮಾನವತೆ ಆಧಾರ ಮೇಲೆ ಸಂವಿಧಾನ ಇದೆ. ಅದು ಆ ಮಾನವತೆ ಆಧಾರ ಮೇಲೆ ಸಂವಿಧಾನ ಬರೆದಿದ್ದಾರೆ. ಆ ಮಾನವತೆ ಅಂತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು DK ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಒಂದು ಕಾಲ ಅವ್ರು ತಗೊಂಡಾರ, ಒಂದು ಕಾಲ ಅವ್ರು ತಗೊಂಡಾರ ಮಾನವತೆ ಅಂತಕ್ಕಂಥ ಒಂದು ವ್ಯವಸ್ಥೆಗೆ. ಇನ್ನು ಕೆಲವೊಂದು ಶಿಷ್ಯರು ಆ ಕಾಲಿಗೆ ಶಾಂತಿ ಅಲ್ವೋ, ಶಾಂತಿ ಮಲ್ಕೋತೀನಿ. ಹುಡುಗರು ಮಲ್ಕೋತಾರೆ, ಚಕ್ರಾಸ ತಿಳ್ಕೊಂಡ್ಬಿಡ್ರು. ಈ
ಕಾಲು ನಂದು ಆ ಕಡೆ ಹೋಗೋ. ನಂದು ಕೂಡ ಈ ಕಾಲು, ನಾನೇ ಆ ಕಡೆ ಹೋಗ್ಲಿ? ಈ ಕಾಲು ನಂದು ಒಂದೇ, ನಿಂದು ಒಂದೇ ಕಾಲು. ಇದು ನೀನ್ ಮಾಡ್ತೀನಿ. ನಾನು ನೋಡ್ತೀನಿ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನನ್ ಕಾಲು ಯಾಕೋ ನಿನ್ ಮುಟ್ಟೋದು? ನಿನ್ ಕಾಲು ಹಿತ್ತಾಳೆ. ನನ್ ಕಾಲು ಜೋರ ಹೊಡಿತ್ಯಾ, ನಿನ್ ಕಾಲು ಜೋರ ಹೊಡೆದ. ನಾನ್ ನಿನ್ ಕಾಲಿಗೆ ಜೋರ ಹೊಡ್ತೇನೋ? ಸೇರಿ ಸಾಕು, ಬಿಡ್ರೋ ನನ್ ಕಾಲನ್ನ. ನೀವು ಮಲ್ಕೊಳ್ಳಿ ಗುರುಗಳೇ, ಅವ್ರ ಜಗಳ ಹಾಕೊಂಡು ನಮ್ಗೇನು? ನೀವು ಮಲ್ಕೊಳ್ಳಿ. ನೀನ್ ನೋಡ್ಕೊ ನಿನ್ ಕಾಲನ್ನ, ನೀನ್ ನೋಡ್ಕೊ ನಿನ್ ಕಾಲನ್ನ. ನನ್ ಕಾಲ್ ಸುದ್ದಿ ಬಂದ್ರೆ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನ. ನಿನ್ ಕಾಲ್ನ ಸುಟ್ಟು ಸುಟ್ಟು ಮಾಡ್ಬಿಡ್ತೀನಿ. 32 ಜನ ಸತ್ತಾರಂತ. ಅದ್ರಲ್ಲಿ ಯಾರು ಡಿಸೈನ್ ಮಾಡಿಲ್ಲ. ಅಲ್ಲಿ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಯಾರು ಡಿಸೈನ್ ಮಾಡಿಲ್ಲ. ನಿಮ್ಗೆ ಏನ್ ಪ್ರಶ್ನೆ ಜನ ಏನ್ ಹೇಳ್ತಾರ? ನಿಮ್ಗೆ ಏನ್ ನೈತಿಕತೆ ಇದೆ ಸರ್? ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಸರ್, ಅದ್ರ ಬಗ್ಗೆ ನೈತಿಕತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಏನ್ ತಾವ್ ಹೇಳಿದ್ರಿ ಪ್ರಯಾಗರಾಜ್ ನಡೆದಂತ ಘಟನೆ, ಇದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅದು ಆಯೋಜನೆ ಮಾಡಿದ್ದಲ್ಲ. ಅದು ಬಹಳ ಪುರಾತನ ಕಾಲದಿಂದ ಬಂದಂತ ಒಂದು ವ್ಯವಸ್ಥೆ. ಅದು ಅವತ್ತಿನ ದಿನ 41 ವರ್ಷ ಆದ ನಂತರ ಅಲ್ಲಿ ಜನ ತಾನಾಗೆ ಬಂದು ಜಮಾಯಿಸ್ತಕ್ಕಂತ ಒಂದು ಸನ್ನಿವೇಶ. ಆದ್ರೆ ಇವರಾಗೆ ಆಯೋಜನೆ ಮಾಡಿದ್ದಲ್ಲ. ಆದ್ರ ಈ ಪ್ರಯಾಗರಾಜ್ ನಡೆದಂತ ಏನ್ ಘಟನೆಗಳು ಇದು ಪ್ರತಿ ಹಿಂದಿನ ಹಿಸ್ಟ್ರಿ ತಗೊಂಡಾಗ ಅದು ಕಾಂಗ್ರೆಸ್ ನಲ್ಲಿ ನಡೆದಿದೆ, ಬಿಜೆಪಿ ನಡೆದಿದೆ. ಆದ್ರೆ ಇದು ವ್ಯವಸ್ಥಿತವಾಗಿ ಮಾಡಿದಂತ ಇವರು ಉತ್ತರ ಪ್ರದೇಶ ಮುಖ್ಯಮಂತ್ರಿನ ಈ ವ್ಯವಸ್ಥೆನ ಮಾಡಿದ್ದಲ್ಲ. ಇದು ಏನ್ ನಮ್ಮ ದೇಶ ಏನ್ ಅವಾಗ ಸ್ಟಾರ್ಟ್ ಆಗೈತಿ ಅವಾಗಿನಿಂದ ಪ್ರಾರಂಭ ಆದಂತ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಬಂದಂತ ಜನ 60 ಕೋಟಿ ಜನ. 65 ಕೋಟಿ ಜನ ಬಂದ್ರು ಅಂತ ಹೇಳಿ ಪ್ರಚಾರಕ್ಕೆ ಉತ್ತರ ಪ್ರದೇಶ ಸರ್ಕಾರ ತಗೊಳ್ತಲ್ಲ. ನಮ್ ಕಾಲದಲ್ಲಿ ಇಷ್ಟು ಜನ ಬಂತು, 65 ಜನ ಬಂತಲ್ಲ, ಕೋಟಿ ಜನ ಬಂತದ್ದು ಪಬ್ಲಿಸಿಟಿ ತಗೊಳಕ್ ಅವ್ರಿಗೆ ಕ್ರೆಡಿಟ್ ಬೇಕು. ಜನ ಸತ್ತ ಮೇಲೆ ಕ್ರೆಡಿಟ್, ಅದಕ್ಕೆ ಜವಾಬ್ದಾರಿ ಬೇಕಾಗಿಲ್ಲ. ಸರ್ ಒಂದ್ ಮಾತು ಹೇಳ್ತೀನಿ ನಾನು, ಹೆಂಗ್ ಒಂದ್ ಮಾತು ಹೇಳ್ತಾನೆ, ಪ್ರವಾಹ ಬರ್ತತಿ ಇವತ್ತು ಸರ್ಕಾರದ ಮಾಡಿದ್ದು. ಮಳೆ ಅಂತಕ್ಕಂಥದ್ದು ಬರ್ತಕ್ಕಂಥ ದಿನಮಲ್ಲಿ ಯಾವ ರೀತಿ ಒಮ್ಮೆ ಗೊತ್ತಾಗಲ್ಲ. ಹೆಂಗ್ ಪ್ರವಾಹ ಬರ್ತೈತಿ. ಈ ಪ್ರವಾಹ ಬಂದಾಗ ಅದು ಬಂದಂತ ಅದು ಕುಂಭಮೇಳ ಕೃಷಿ ಇದು ಆಯೋಜನೆ ಮಾಡಿದ್ದಲ್ಲ. ಅದು ಯಾವ್ದು ಇದು RCB ಪ್ರವಾಹ ಅಲ್ಲಿ. ಇದು ಇವರೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಮಾಡಿದ್ದು. ಇಲ್ಲ ಸರ್, ಹಂಗಿಲ್ಲ ಸರ್. ನೀವು ತುಲನೆ ಮಾಡಿ ನೋಡ್ರಿ, ಕಂಪ್ಯಾರಿಸನ್ ಮಾಡಿ ನೋಡ್ರಿ. ಈ ಪ್ರಯಾಗರಾಜಲ್ಲಿ ಇರ್ತಕ್ಕಂಥದ್ದು ಅದು ಯಾವ್ದು ವ್ಯವಸ್ಥೆ ಮಾಡ್ತಕ್ಕಂಥದ್ದಲ್ಲ. ಬಹಳ ಪೂರ್ವ ಕಾಲದಿಂದ ಬಂದಂತ ವ್ಯವಸ್ಥೆ. ಅದು ಪ್ರವಾಹ ಬಂದಂಗ ಬರ್ತಿರ್ತೈತಿ. ಅದು ಅದರಲ್ಲಿ ಕೂಡ ಆಗಿದೆ. ಅದು ಆಗ್ಬಾರ್ದಾಗಿತ್ತು. ಆ ಘಟನೆ ಕೂಡ ನಾನು ಖಂಡಿಸ್ತೀನಿ. ಆ ಘಟನೆಯನ್ನು ಕೂಡ ಖಂಡಿಸ್ತೀನಿ. ಜನಕ್ಕೆ ಸೆಕ್ಯೂರಿಟಿ ಕೊಡೋದು ಜವಾಬ್ದಾರಿ ಸರ್ಕಾರದ ಅವ್ರಿಗೂ ಇಲ್ಲೋ, ಅಥವಾ ಸರ್ಕಾರಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಕೊಡ್ಬೇಕು. ಈ ಜನ ಬರ್ರಿ ಕುಡ್ರಿ ಸಾಯ್ರಿ ನಮ್ಗೆ ಸಂಬಂಧ ಮಾಡ್ತಾರೋ ಸರ್ಕಾರ ಜವಾಬ್ದಾರಿ. ಅಲ್ಲಿ ಟೆಂಟ್ ಹಿಡಿದು ಎಲ್ಲವೂ ಸರ್ಕಾರ ಮಾಡಿದ್ದು. VIP ಗಳಿಗೆ ಉತ್ಸವ ಹೋಗುದು ಸರ್ಕಾರ ಮಾಡಿದ್ದು. ಸರ್ಕಾರ ಜವಾಬ್ದಾರಿ ತಗೊಂಡ್ಮೇಲೆ ಅಲ್ಲಿ ಸತ್ರು ಸರ್ಕಾರ ಜವಾಬ್ದಾರಿ. ಜನ ಸಕ್ಸಸ್ಫುಲ್ ಆಯ್ತು ನೋಡ್ರಿ. ಆ ಸತ್ತದ ಬಗ್ಗೆ ನಾನು ಕೂಡ ಖಂಡಿಸ್ತೀನಿ. ಅದು ಒಂದು ಭಾಗ. ಆದ್ರೆ ಅಲ್ಲಿ ಮಾಡಿದಂತ ವ್ಯವಸ್ಥೆ ಇವತ್ತು ಇಡೀ ಜಗತ್ತೇ ಮಾತಾಡ್ತೈತಿ. ಅದಕ್ಕೆ ಹೆಚ್ಚಿನ ವಿಷಯವನ್ನು ನಾಳೆ ನಮ್ಮ ಕಾರಜೋಳ ಸಾಹೇಬ್ರು ತಗೋತಾರ. ಯಾಕಂದ್ರೆ ನಮ್ಗಿಂತ ಹೆಚ್ಚು ಅನುಭವ ಇರೋದ್ರಿಂದ ನಮ್ ಇನ್ನಷ್ಟು ಏನ್ ಗೊಂದಲಗಳು ನಮ್ಮ ಲೆವೆಲ್ದಾಗ ಇದ್ದು ಅಂದ್ರೆ ಅವನು ಕ್ಲಿಯರ್ ಮಾಡ್ತಾರೆ. ರಾಜ್ಯದಲ್ಲಿ ಸಮಸ್ಯೆಗಳು ಸಾಕಷ್ಟು. ಇಲ್ಲಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಶಾಸಕರಾದರೆ ಇಲ್ಲಿನೂ ವೈಫಲ್ಯಗಳದಾವ. ಇದೇನ್ ರಾಮರಾಜ್ಯ ಅಂತೀರಿ? ಇಲ್ಲ, ರಾಮರಾಜ್ ಇಲ್ಲ ಸರ್. ನಾ ಕರೆದಂತ ಪತ್ರಿಕಾಗೋಷ್ಠಿ ಇಲ್ಲ ಸರ್. ನಾ ಪತ್ರಿಕಾಗೋಷ್ಠಿ ಕರೆದದ್ದು ಇವತ್ತ ಒಂದೇ ಪತ್ರಿಕಾಗೋಷ್ಠಿ ಅಲ್ಲ. ಪ್ರತಿಯೊಂದು ಬಿಜಾಪುರದಲ್ಲಿ ಆದಂತ ಅನ್ಯಾಯದ ವಿರುದ್ಧ ನಾನು
ಪತ್ರಿಕಾಗೋಷ್ಠಿ ನಾ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ತಾವು ಕೂಡ ಒಳ್ಳೆ ರೀತಿಯಿಂದ ನಾವು ಮಾಡಿದಂತ ವಿಷಯಗಳನ್ನ ಪತ್ರಿಕಾಗಳಲ್ಲಿ ಹಾಕುವ ಮೂಲಕ ಜಾಗೃತ ಮಾಡ್ತಕ್ಕ ಕೆಲಸ ತಾವು ಮಾಡಿದ್ರಿ. ಸೀಮಿತ ಆಗ್ಬಾರ್ದು, ಅದಕ್ಕೆ ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಕೊಯ್ಯಕ್ಕೆ ಪ್ರಯತ್ನಿಸ್ಬೇಕು. ಇಲ್ಲ ನೀವು ನಾನೊಂದು ಜನ ಅವ್ರ ಆಡಳಿತ ಪಕ್ಷದ ಮೇಲೆ ಎಷ್ಟು ನಿರೀಕ್ಷೆಗಳದಾವ, ಪ್ರತಿಪಕ್ಷದ ಮೇಲೆ ಅಷ್ಟೇ ನಿರೀಕ್ಷೆ ಇರ್ತವೆ. ಹೌದು, ಕರೆಕ್ಟ್ ಅವಳು ಸತ್ಯ ಅದ ವೈಫಲ್ಯಗಳು ಮಾಡ್ತಾರೆ. ಅವ್ರು ಧ್ವನಿಯಾಗಿ ಜನರ ಧ್ವನಿಯಾಗಿ ಸರ್, ಅದ ಪ್ರತಿಪಕ್ಷಗಳ ಕರ್ತವ್ಯ ಇರ್ತದೆ. ಸರ್. ಬಿಜಾಪುರ ಹೋರಾಟ ಮಾಡಿದ್ರಿ, ತೊಗರಿ ಪರಿಹಾರ ಇನ್ನ ಬಂದಿಲ್ಲ, ನೀವು ಅಟ್ಟಕ್ಕೆ ಇಲ್ಲ, ಬಿಟ್ಬಿಟ್ಟಿಲ್ಲ. ಕರೆಕ್ಟ್ 2 ದಿನ ಲೋಕಾಯುಕ್ತಕ್ಕೆ ಏನ್ ಮನವಿ ಕೊಟ್ರಿ, ದೂರ ಸಲ್ಸಿದ್ರಿ, ಆಮ್ಯಾಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೊಳೆ ತೊಗರಿ ಬಿತ್ತಾಕತ್ತಾರ ರೈತರು. ಜನೌಷಧಿ ಕೇಂದ್ರ ಹೋರಾಟ ಮಾಡ್ತಾರೆ, ಅದು ಅಲ್ಲಿಗೆ ನಿಂತ್ಬಿಡ್ತದೆ ಸರ್. ಸಾಂಕೇತಿಕ ಹೋರಾಟಗಳಾಗ್ತಾ ಇದೆ. ಹೌದು ಸರ್. ಏನದ ಕಾಂಗ್ರೆಸ್ ಇಟ್ಟು ಬಂಡ ಸರ್ಕಾರದ ಸರ್ ಇದು ಪೂರಾ ಅದಿಷ್ಟು ಬಂಡದ ಅಂದ್ರ ಬಂಡ ಸರ್ಕಾರ. ಕಲ್ಲು ಮುಂದೆ ನಾವು ಆ ಕಲ್ಲು ಮುಂದ ನಾವು ಒದರಿದಂಗ ಆಗದ್ ನಮಗೂ ನೋದ, ನಮಗೂ ನೋದ. ಆದ್ರ ಮಣ್ಣಿ ದಿನ ಹೋರಾಟ ಕೈಗೆತ್ಕೊಂಡ್ರು ಅಟ್ ಮುಗಿಲಾರ್ದಂತ ಸರ್ ಇನ್ನೊಂದ್ ತಮಗ್ ದಂಡ ತಾರ್ಕಿಕಂತೆ ಹೋಗುದೇ ಆಗೋಲಾಗ್ಯದ. ಮತ್ತೊಂದ್ ಮರುದಿವ್ಸ ನಾಳೆ ಮತ್ತೊಂದ್ ಎದ್ದಿರ್ತದ. ಮಾಡ್ಲೇಬೇಕು. ಜನ ನಿಮ್ಗೂ ಓಟ್ ಹಾಕ್ಯಾರಲ್ಲ, ಈಗ ಅವ್ರಿಗೆ ಕಾಸರಗೋಡಿಗೆ ಎಷ್ಟು ಹಾಕ್ಯಾರ ಓಟ್, ಎಷ್ಟು ಜನ ಹಾಕ್ಯಾರ ಓಟ್? 42,000 ಮತ್ತೆ ಅವ್ರಿಗೆ ಅಟ್ಟ ನ್ಯಾಯ ಕೊಡ್ಬೇಕಲ್ಲ. ನಿರಂತರವಾಗಿ ಅದು ನಡೆದಿರ್ತದೆ. ನ್ಯಾಯ ಕೊಡುವಂತ ಕೆಲಸ ನಡೆದಿರ್ತದೆ, ಮಾಡ್ತಾ ಇದೀವಿ ಸರ್. ಕಾಂಗ್ರೆಸ್ ಸರ್ಕಾರ ಪೂರಾ ಕಲ್ಲು ಹೃದಯ ಸರ್ಕಾರ, ಪೂರಾ ಕಲ್ಲು ಹೃದಯ ಅದ ಇದು. ಇದನ್ನ ನಿರಂತರವಾಗಿ ಇರ್ತದೆ, ಇಲ್ಲ ಅಂತಿಲ್ಲ. 5 ವರ್ಷ ನಿರಂತರವಾಗಿ ಇರೋದು. ಈಗ ಎಷ್ಟು ರಸ್ತೆಗಳು ಹಾಳಾಗಿದಾವ ಬಿಜಾಪುರ ಜಿಲ್ಲೆಯಲ್ಲಿ. ಮೊಳಕಾಲು ರಸ್ತೆಗಳು ಹಾಳಾಗಿಲ್ಲ, ಯಾವ ಒಂದು ರಸ್ತೆಗಳು ಹಾಳಾಗಿಲ್ಲ. ನಾವು ಸರ್ಕಾರ ಇದ್ದಾಗ ಏನ್ ಮಾಡ್ಯಾವ ಅವೇ ರಸ್ತೆಗಳು ಅದಾವ, ಅದ್ರ ಮೇಲೆ ಒಂದ್ ಕಡಿನೂ ಹಾಕಿಲ್ಲ. ಅಲ್ಲ ಅಂತದ ನೀವು ಸ್ವಲ್ಪ ಮತಕ್ಷೇತ್ರ ತಿರುಗಾಡಿ ನೋಡ್ತಾರೆ ಅಂದಿರ. ಯಾವ ಪರಿಸ್ಥಿತಿ ಆಗತ್ತದ ನೀವು ಒಂದ್ ನೋಡ್ರಿ ಮಿಡಿಯಾದವರು. ಇಲ್ಲ ನಾವು ನೋಡ್ರಿ ಇವತ್ತ ಬಿಜಾಪುರದ ಮೀಡಿಯಾ ಬಗ್ಗೆ ನಿಮ್ಮ ಕರ್ತವ್ಯ ಸರ್. ಬಿಜಾಪುರ ಮೀಡಿಯಾ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ. ಯಾಕಂದ್ರೆ ನಾ ಸಾಕಷ್ಟು ವಿಷಯಗಳ ಮೊದಲು ಬಿಜಾಪುರ ಜಿಲ್ಲೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾನು ಚರ್ಚೆ ಮಾಡಿದಾಗ ತಾವು ಕೇಳಿದಂತ ಪ್ರಶ್ನೆಗಳು ಇವತ್ತು ಜಲಜೀವನ್ ಮಿಷನ್ದಲ್ಲಿ ಇರ್ತಕ್ಕಂಥ ಕೆಲಸ ಚರ್ಚೆ ಆಯ್ತು. ಮತ್ತೆ ಕಳೆದ ಮೀಟಿಂಗ್ ನಲ್ಲಿ ನೀವು ಕೇಳಿದಂತ ಪ್ರಶ್ನೆ ನನಗೆ ಇಲ್ಲಿ ಕುರ್ಚಿ ಮೇಲೆ ಕುಂಡಿಸಿಲ್ಲ, ಅಥವಾ ನೀವು ಪ್ರಶ್ನೆ ಕೇಳದೆ ಹೋದ್ರೆ ನಾನು ಅವತ್ತು ಮಾತನಾಡಿ ಹೋಗ್ಬೋದಾಗಿತ್ತು. ಅದ ತಾವೆಲ್ಲ ಅವತ್ತೇನು ತಾವು ಕೂಡ ಪ್ರಶ್ನೆ ಕೇಳಿದ್ರೆ ಅವತ್ತ ಆ ಪ್ರಶ್ನೆಗೆ ನಾನು ನಿರಂತರ ಇಲಾಖೆಗಳಿಗೆ ಭೇಟಿಯಾಗಿ ನಾವು ವಾರ್ನಿಂಗ್ ಮಾಡ್ತಕ್ಕಂಥ ಕೆಲಸ, ಗುತ್ತಿಗೆದಾರನ್ನ ಕೂಡಿಸಿ ನೀವು ಅಟ್ಲೀಸ್ಟ್ ಈಗ ಹೆಂಗಾಗ್ಯದಂತ ಪರಿಸ್ಥಿತಿ ಪರ್ಸೆಂಟೇಜ್ ಕಡಿಮೆ ಮಾಡದೆ ಹೋದ್ರೆ ಬಿಜಾಪುರದ ಕಾಮಗಾರಿಗಳು ಸರಿ ಆಗೋದು ಅಂತಕ್ಕಂಥ ಮನವಿಯನ್ನು ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟು ಬಂದಿದ್ದೀನಿ. ಆ ಬರೋ ದಿನಮಾನದಲ್ಲಿ ಅವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೀನಿ. ಬರೋ ದಿನಮಾನದಲ್ಲಿ ಗುತ್ತಿಗೆ ಈಗ ಯಾಕಂದ್ರೆ ಪರ್ಸೆಂಟೇಜ್ ಅನ್ನೋದು ಮೊದಲೊಂದು ಕಾಲಿತ್ತು, ಅದು ಮುಚ್ಚಿ ನಡೀತಕ್ಕಂಥದ್ದಿತ್ತು. ಇವತ್ತು ಓಪನ್ ಆ ಚೇಂಬರ್ದಲ್ಲಿ ಕೂತು ಅಧಿಕಾರಿಗಳು ಓಪನ್ ಆಗೇ ಮಾತಾಡ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿಬಿಟ್ಟೈತಿ ಇವತ್ತು. ಅದಕ್ಕಾಗಿ ನಾನು ತಮ್ಮ ಪ್ರಶ್ನೆಗಳಿಗೆ ನಾನು ನಿಜವಾಗಿ ನಾನು ಮುದರಿಂದ ಮಾತಾಡಕತ್ತೀನಿ. ಅವತ್ತು ನೀವು ಪ್ರಶ್ನೆ ಕೇಳದೆ ಹೋಗಿದ್ರಂದ್ರ, ನಾ ಪ್ರಶ್ನೆಗಳನ್ನ ಕೇಳದೆ ಹೋಗಿದ್ರೆ ನಾನು ಅವತ್ತು ಪ್ರೆಸ್ ಮೀಟ್ ಮಾಡಿ ನಾನು ಮನೆಗೆ ಹೋಗ್ತಿದ್ದಿಲ್ಲ ಗೊತ್ತಿಲ್ಲ. ನಾನು ಪ್ರತಿ ಇಲಾಖೆ ಕೂಡ ಭೇಟಿಯಾಗಿ ಬಂದಿದ್ದೀನಿ, ಆ ವಿಷಯ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಅದರಲ್ಲಿ ಬದಲಾವಣೆ ಕಾಣ್ಬೇಕಂತಕ್ಕಂಥ ಆಸೆ ನನಗದ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.